ಪ್ರಿಯ ಕೇಳಿದರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ಖ್ಯಾತ ಚರ್ಮರೋಗ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ರಮ್ಯಾ ಬಿಜಿ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ಕರಿಬಂಗು ಮತ್ತಿತರ ಕಪ್ಪು ಕಲೆಗಳು ಅಂದರೆ ಮುಖದ ಮೇಲೆ ಕಂಡು ಬರ್ತಕ್ಕಂಥ ಕಲೆಗಳ ಬಗ್ಗೆ ಮತ್ತು ಯಾಕೆ ಅವು ಮುಖದ ಮೇಲೆ ಬರ್ತವೆ, ಅದಕ್ಕೇನು ಕಾರಣ ಮತ್ತು ಅದಕ್ಕೇನು ಪರಿಹಾರ ಇದೆ ಅನ್ನೋದನ್ನು ಕುರಿತು ಇವತ್ತು ಮಾಹಿತಿಯನ್ನು ಕೊಡ್ತಾರೆ. ಇವತ್ತು ನಮ್ಮ ಸ್ಟುಡಿಯೋಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಚರ್ಮರೋಗ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ರಮ್ಯಾ ಬಿಜಿ ಅವರು, ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ಈಗಾಗಲೇ ನಾನು ಹೇಳ್ದಂಗೆ ಈ ಮುಖದ ಮೇಲೆ ಸಾಕಷ್ಟು ವಿಶೇಷವಾಗಿ ಈ ಯುವಕ ಮತ್ತು ಯುವತಿಯರಲ್ಲಿ ಈ ಥರ ಕಲೆಗಳು ಜಾಸ್ತಿ ಕಂಡು ಬರ್ತವೆ. ಆದರೂ ಕೂಡ ಸಾಮಾನ್ಯವಾಗಿ ಎಲ್ಲರಲ್ಲಿ ಜಾಸ್ತಿ ಈ ಕಪ್ಪು ಕಲೆಗಳು ಕಂಡು ಬರ್ತಿರ್ತವೆ. ಕರಿಬಂಗು ಅಂತ ಕರಿತಿರ್ತೀವಿ, ಅಲ್ಲಲ್ಲಿ ಕಪ್ಪು ಕಲೆಗಳು ನೋಡ್ತಿರ್ತೀವಿ. ಹಾಗಾಗಿ ಈ ಕರಿಬಂಗು ಅಂದ್ರೇನು ಮತ್ತು ಈ ಕಲೆಗಳು ಯಾಕೆ ಬರ್ತವೆ, ಇದಕ್ಕೆ ಏನು ಕಾರಣಗಳು ಅಂತ? ಕರಿಬಂಗು ಇದು ಸಾಮಾನ್ಯವಾಗಿ ಮುಖದ ಮೇಲೆ ಅಂದ್ರೆ ಕೆನ್ನೆ, ಹಣೆ, ಮೂಗು, ಹುಬ್ಬು ಮತ್ತೆ ಮೇಲ್ತುಟಿ ಮೇಲೆ ಸಾಮಾನ್ಯವಾಗಿ ಕಪ್ಪು ಅಥವಾ ಕಂದು ಬಣ್ಣದಲ್ಲಿ ಕಂಡು ಬರುತ್ತೆ. ಇದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ, ಪುರುಷರಲ್ಲಿ ಕೂಡ ಬರುತ್ತೆ, ಬಟ್ ಸ್ವಲ್ಪ ಕಮ್ಮಿ. ಇದಕ್ಕೆ ಕಾರಣ ಅಂತಂದ್ರೆ ಹಾರ್ಮೋನುಗಳ ಬದಲಾವಣೆ ಮತ್ತೆ ಸೂರ್ಯನ ಕಿರಣಗಳು, ಅಂದ್ರೆ ಜೀವನ ಪರ್ಯಂತ ಅಂದ್ರೆ ಇವಾಗ ಒಮ್ಮೊಮ್ಮೆ ಈಗ ಲಾಸ್ಟ್ 1 ತಿಂಗಳಲ್ಲಿ ಬಿಸಿಲಿಂದ ಬರಲ್ಲ, ಇದುವರೆಗೂ ಆಗಿರ್ತಕ್ಕಂಥ ಸೂರ್ಯನ ಕಿರಣಗಳಿಂದ ಆಗಿರ್ತಕ್ಕಂಥ ಡ್ಯಾಮೇಜ್, ಸನ್ ಡ್ಯಾಮೇಜ್ ಅಂತ ಏನ್ ಹೇಳ್ತೀವಲ್ಲ, ಅದ್ರ ಪರಿಣಾಮದಿಂದ ಬರ್ಬೋದು, ಇಲ್ಲ ರಕ್ತಹೀನತೆಯಿಂದ ಬರ್ಬೋದು. ಕೆಲವರಿಗೆ ಗರ್ಭಿಣಿಯರಿಗೆ ಬರುತ್ತೆ, ಅಂದ್ರೆ ಗರ್ಭಿಣಿಯಲ್ಲಿ ಹಾರ್ಮೋನುಗಳ ಬದಲಾವಣೆಯಿಂದ ಬರುತ್ತೆ. ಅಂತವರಿಗೆ ಕೆಲವೊಂದ್ಸರಿ ಗರ್ಭಿಣಿಯರಿಗೆ ಆದ ತಕ್ಷಣ ಅದು ಸಾಮಾನ್ಯವಾಗಿ ಹೋಗ್ಬಿಡುತ್ತೆ. ಅದು ಬಿಟ್ರೆ ಆನುವಂಶಿಕವಾಗಿ ಕೂಡ ಬರಬಹುದು ಅದು. ಇದು ಮತ್ತೆ ಗರ್ಭಾವಸ್ಥೆ, ಗರ್ಭ ನಿರೋಧಕ ಮಾತ್ರೆಗಳು, ಅದರಿಂದ ಕೂಡ ಇದು ಕಂಡು ಬರುತ್ತೆ. ಕೆಲವರಿಗೆ ಈ ಕರಿಬಂಗು ಅಥವಾ ಕಪ್ಪು ಕಲ್ಲುಗಳು ಬಿಸಿಲಿಗೆ ಜಾಸ್ತಿ ಹೋದಾಗ ಅಥವಾ ಬಿಸಿಲಿನಲ್ಲಿ ಕೆಲಸ ಮಾಡುವವರಿಗೆ ಅಥವಾ ಧೂಳಿನಲ್ಲಿ ಕೆಲಸ ಮಾಡುವವರಿಗೆ ಬರ್ತದಂತ ಕೇಳಿದೀವಿ ಮೇಡಮ್. ಬಿಸಿಲಿಗೆ ಜಾಸ್ತಿ ಹೋದ್ರೆ ಈ ತರ ಕಂಡು ಬಂದಾಗ ಏನ್ ಮಾಡ್ಬೇಕು ಅಂತ? ಸಾಮಾನ್ಯವಾಗಿ ಬಿಸಿಲಿಗೆ ಹೋದ ತಕ್ಷಣ ಬರುತ್ತೆ ಅಂತಲ್ಲ ಸರ್, ಅವರಿಗೆ ಬರಬೇಕು ಅಂತ ಇದ್ರೆ ಬರುತ್ತೆ. ಈಗ ನಾನು ಹೇಳ್ದಂಗೆ ಅವರು ಆನುವಂಶಿಕವಾಗಿ ಅವರಿಗೆ ಆಲ್ರೆಡಿ ಪ್ರಿಡಿಸ್ಪೋಸ್ಡ್ ಇದ್ರೆ, ಇನ್ನು ಕೆಲವರಿಗೆ ಈ ತರ ಏನಾದ್ರು ಬಾಡಿಯಲ್ಲಿ ಹಾರ್ಮೋನುಗಳ ಬದಲಾವಣೆ ಆಗ್ತಾ ಇದ್ದಾಗ ಆ ಟೈಮಲ್ಲಿ ನೀವು ಬಿಸಿಲಿಗೆ ಹೋದ್ರೆ ಬರ್ಬೋದು. ಅಂದ್ರೆ ಬಿಸಿಲಿಗೆ ಹೋದವರಿಗೆಲ್ಲ ಬರಲ್ಲ, ಅದು ಬರಬೇಕು ಅಂತ ಇದ್ರೆ ಅವರಿಗೆ ಕಂಡು ಬರುತ್ತೆ. ಧೂಳಿಂದ ಸಾಮಾನ್ಯವಾಗಿ ಏನಾಗಲ್ಲ. ಅದಕ್ಕೆ ಏನ್ ಪರಿಹಾರ ಅಂತಂದ್ರೆ ಸನ್ಸ್ಕ್ರೀನ್ ಹಚ್ಕೋಬಹುದು. ಸನ್ಸ್ಕ್ರೀನ್ ಅಂತ ಒಂದು ಕ್ರೀಮ್ ಏನ್ ಬರುತ್ತಲ್ಲ, ಅದನ್ನ ದಿನನಿತ್ಯ ಬೆಳಿಗ್ಗೆ ಬಿಸಿಲಿಗೆ ಹೋಗೋದಕ್ಕಿಂತ ಅರ್ಧ ಗಂಟೆ ಮುಂಚೆನೆ ಹಚ್ಬೇಕು. ಅಂದ್ರೆ ಈಗ ಹೀಗೆ ಹೋದ್ರೆ ಅದು ಕೆಲಸ ಮಾಡಲ್ಲ. ಸಾಮಾನ್ಯವಾಗಿ ಅದು 2-3 ತಾಸು ಅಷ್ಟೇ ಅಂತಾರೆ. ಸೊ ಕನಿಷ್ಠ 3-4 ತಾಸಿಗೊಮ್ಮೆ ಅದನ್ನ ಮತ್ತೆ ರಿಪೀಟ್ ಮಾಡ್ಬೇಕು, ಹಚ್ಕೋಬೇಕು. ಅಲ್ಲಿ ನೀರಿಂದ ತೊಳೆದಾದ್ರೂ ಹಚ್ಕೋಬೇಕು, ತೊಳೆದೇ ಇದ್ರೆ ಹಾಗೆ ನೀವು ಒರೆಸ್ಕೊಂಡಾದ್ರು ಅಥವಾ ಅದ್ರ ಮೇಲೆನೆ ಮತ್ತೊಂದು ಲೇಯರ್ ಒಂದು ಕ್ರೀಮ್ ಹಚ್ಕೊಳೋದ್ರಿಂದ ಸೂರ್ಯನ ಕಿರಣಗಳಿಂದ ಆಗ್ತಕ್ಕಂಥ ಕರಿಬಂಗನ್ನ ನಾವು ತಡೆಗಟ್ಟಬಹುದು. ಈ ಕರಿಬಂಗು ಅಥವಾ ಕಪ್ಪು ಕಲ್ಲುಗಳು ಅಂತ ನಾವು ನೀವೇನು ಹೇಳ್ತಾ ಇದ್ರಲ್ಲ ವೈದ್ಯರು, ಇದರಲ್ಲಿ ಏನಾದರೂ ವಿಧವಾದ ಬೇರೆ ಬೇರೆ ಟೈಪ್ಸ್ ಇದೆನಾ? ಬೇರೆ ವಿಧ ಅಂತ ಇಲ್ಲ ಸರ್, ಬೇರೆ ಕಾರಣಗಳಿಂದ ಆಗ್ತಕ್ಕಂಥದ್ದು. ಒಂದು ನಾನು ಹೇಳ್ದಂಗೆ ಸಾಮಾನ್ಯವಾಗಿ ಕರಿಬಂಗು ಒಂದು, ಇದಾದ್ಮೇಲೆ ಇನ್ನು ಸಾಮಾನ್ಯವಾಗಿ ಆಗ್ತಕ್ಕಂಥದ್ದು ಕಲೆಗಳು ಅಂತಂದ್ರೆ ಸೂರ್ಯನಿಂದ ಆಗುವುದು ಟ್ಯಾನಿಂಗ್ ಅಂತ ಹೇಳಿ. ಅದಕ್ಕೆ ನಾನು ಹೇಳ್ದಂಗೆ ಸನ್ಸ್ಕ್ರೀನ್ ಆಗ್ಲಿ ಅಥವಾ ಕೆಮಿಕಲ್ ಪೀಲಿಂಗ್ ಆಗ್ಲಿ ಅಂತ ಒಂದು ಪ್ರೊಸೀಜರ್ ಬರುತ್ತೆ, ಅದರಿಂದ ಅದನ್ನ ಗುಣಪಡಿಸಬಹುದು. ಅಥವಾ ಸನ್ಸ್ಕ್ರೀನ್ ಹಚ್ಚೋದ್ರಿಂದ ಅದನ್ನ ತಡೆಗಟ್ಟಬಹುದು. ಮತ್ತೊಂದು ಕಾರಣ ಅಂತಂದ್ರೆ ಮಡುವೆಯಿಂದ ಆಗ್ತಕ್ಕಂಥ ಕಪ್ಪು ಕಲೆಗಳು. ಸಾಮಾನ್ಯವಾಗಿ ಮಡುವೆಗಳು ಸ್ವಲ್ಪ ಏನಾದ್ರೂ ಕೆರೆದಂಗ ಆಗುತ್ತೆ ಅಥವಾ ಕನ್ನಡಿಲಿ ನೋಡಿದಾಗ ಅವ್ರಿಗೆ ಅದನ್ನ ಇಚ್ಚಕ್ಬೇಕು ಅನ್ಸಿ ಇಚ್ಕೋದ್ರಿಂದ ಆ ಕಪ್ಪು ಕಲೆಗಳು ಉಳಿಯುತ್ತೆ. ಅದು ತಾನಾಗಿ ಆದ್ರೆ ಸ್ವಲ್ಪ ನಿಧಾನವಾಗಿ ಆರಾಮಾದ್ರೂ ಕೂಡ ಕಲೆಗಳು ಉಳಿಯುವಂತ ಚಾನ್ಸಸ್ ಕಮ್ಮಿ ಇರುತ್ತೆ. ಗುಂಡಿಗಳಾಗ್ಬೋದು, ಮಡುವೆಗುಳ್ಳೆ ತುಂಬಾ ದಪ್ಪ ಇದ್ರೆ ಗುಂಡಿಗಳು ಉಳಿಬಹುದು, ಬಟ್ ಕಲೆಗಳು ನಾವು ಸಾಮಾನ್ಯವಾಗಿ ಇಚ್ಕೋದ್ರಿಂದಾನೇ ಉಳಿಯುತ್ತೆ. ಸಾಮಾನ್ಯವಾಗಿ ಅಷ್ಟು ಉಳಿಯಲ್ಲ ಸರ್. ಮಡುವೆಗುಳ್ಳೆ ಕ್ರೀಮ್ ಏನಾದ್ರು ಹಚ್ಚಿದ್ರೆ ಬೇಗ ಹೋಗ್ಬಿಡತ್ತೆ. ಇಚ್ಕೋದ್ರಿಂದ ಅಲ್ಲಿ ಸ್ವಲ್ಪ ಸ್ಕಿನ್ ಡ್ಯಾಮೇಜ್ ಆಗೋದ್ರಿಂದ ಸ್ವಲ್ಪ ಸ್ಕಿನ್ ಕಪ್ಪು ಕಲೆಗಳು ಉಳಿಯುವಂತ ಚಾನ್ಸಸ್. ಕೆಲವೊಂದ್ಸಲ ಈ ಗುಳ್ಳೆಗಳು ಇಚ್ಕದೇ ಇದ್ರೆ ಅದು ಗಟ್ಟಿಯಾಗಿ ಒಳಗಡೆ ಹಂಗೆ ಉಳ್ಕೊಂಡಿರ್ತದ, ಅದು ಆಮೇಲೆ ಅದು ಪಸ್ಸಾಗಿ ಹೊರಗೆ ಬಂದಿರ್ತದ. ಕೆಲವೊಂದ್ಸಲ ಅದು ಗುಂಡಿಯಾಗಿ ಉಳ್ಕೊಳ್ತದ. ಗುಂಡಿಯಾಗಿ ಹೌದೌದು ಸರ್. ತುಂಬಾ ಜಾಸ್ತಿ ಆಳ ಇದ್ರೆ ಏನಾಗುತ್ತೆ, ಸ್ವಲ್ಪ ಪ್ರೆಷರ್ ಹಾಕಿ ಕೀವಷ್ಟು ಹೊರಗಡೆ ಬಂದ್ರೆ ಏನಾಗಲ್ಲ ಸರ್. ಇನ್ನು ಕೆಲವರು ಏನಂತಾರೆ ಇನ್ನೂ ಇದೆ, ಇನ್ನೂ ಒಳಗಡೆ ಇದೆ, ಅದು ಚಿಕ್ಕ ಗುಳ್ಳೆಗಳನ್ನ ಕೂಡ ಇಚ್ಚಕ್ತಾರೆ. ಜಸ್ಟ್ ಒಂದು ಸಾಸಿವೆ ಕಾಳಷ್ಟು ಗಾತ್ರ ಇರೋದನ್ನು ಕೂಡ ಇಚ್ಚಿಗಿದ್ರೆ ಅವಾಗ ಮಾರ್ಕುಳಿಯುತ್ತೆ. ತುಂಬಾ ಕೀವು ಬರೋದು ಸಾಮಾನ್ಯವಾಗಿ ಮಡುವೆಗಳಲ್ಲಿ ಕಮ್ಮಿ ಪರ್ಸೆಂಟ್ ಶೇಕಡ. ಅಂದ್ರೆ ಈಗ 100ರಲ್ಲಿ ಒಂದು 10 ಜನಕ್ಕೆ ಆತರ ತುಂಬಾ ಕ್ಯೂಗುಳ್ಳೆ ಇರಬಹುದು.
ಇರ್ಬೋದು, ಅಂತವ್ರಿಗೆ ಮಾತ್ರೆ ತಗೋಬೇಕಾಗತ್ತೆ ಸರ್. ಆಂಟಿಬಯೋಟಿಕ್ಸ್ ಬೇಕಾಗತ್ತೆ. ಅವಾಗ ಆಂಟಿಬಯೋಟಿಕ್ಸ್ ತಗೊಳೋದ್ರಿಂದ ಕಿವು ತಾನಾಗಿ ಕಮ್ಮಿ ಆಗುತ್ತೆ. ಇಚ್ಕೋದಕ್ಕಿಂತ ವೈದ್ಯರ ಸಲಹೆ ಮೇರೆಗೆ ಮಾತ್ರೆಗಳನ್ನು ತಗೊಂಡು ಆಂಟಿಬಯೋಟಿಕ್ಸ್ ಆಗ್ಲಿ ಅಥವಾ ಬೇರೆ ಮಡುವೆಗುಳ್ಳೆ ಕ್ರೀಮ್ಗಳನ್ನ ಹಚ್ಚೋದ್ರಿಂದ ಅದು ಗುಣ ಆಗುತ್ತೆ. ಅವಾಗ ಕೂಡ ನಾವು ಗುಂಡಿಗಳನ್ನ ತಡೆಗಟ್ಟಬಹುದು. ಇಚ್ಕೋದ್ರಿಂದ ಸೊಲ್ಯೂಷನ್ ಏನಾಗಲ್ಲ. ತುಂಬಾ ಯುವಕರಿಗೆ ಮತ್ತು ಯುವತಿಯರಿಗೆ ಈ ಮುಖದ ಮೇಲೆ ಗುಳ್ಳೆಗಳು ಬಂದಾಗ ತುಂಬಾನೇ ಅವರು ನನ್ಗೆ ಹಿಂಗಾಯ್ತು ಹಂಗಾಯ್ತು, ಅದಕ್ಕೆ ಏನೆಲ್ಲ ಕ್ರೀಮ್ಗಳು ಹಚ್ಕೊಳ್ಳೋದು, ಏನೆಲ್ಲ ಮಾಡ್ಕೊಳ್ಳೋದು ಮಾಡ್ತಿರ್ತಾರೆ. ಇದಕ್ಕೆ ಪರಿಹಾರ ಏನಿದೆ ಮೇಡಮ್? ಈಗ ಮಡುವೆ ಅಂತಂದ್ರೆ ಸರ್ ಅದು ಸಾಮಾನ್ಯವಾಗಿ ವಯಸ್ಕರಲ್ಲಿ ಆಗ್ತಕ್ಕಂಥದ್ದು. ಸೊ ಅದರಲ್ಲಿ ಆತರ ಏನಿಲ್ಲ. ನಾನು ಹೇಳ್ದಂಗೆ ಎಲ್ಲಾ ಮಡುವೆಗಳಲ್ಲಿ ಬೇರೆ ಬೇರೆ ಸ್ಟೇಜಸ್ ಇದೆ. ಚಿಕ್ಕ ಮಡುವೆ ಇರುತ್ತೆ, ದೊಡ್ಡದಿರುತ್ತೆ, ಗುಳ್ಳೆ ಆಗಿರುತ್ತೆ, ಕ್ಯೂ ಬರೋಂಥದ್ದು. ಅದರಲ್ಲಿ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ ಸರ್. ಅದು ಒಂದು. ಮತ್ತೆ ಈಗ ಇನ್ನ ಕಪ್ಪು ಕಲೆಗಳಿಗೆ ಮತ್ತೆ ಕಾರಣ ಅಂತಂತಂದ್ರೆ DPN ಅಂತಂತೀವಿ ನಾವು, ಡರ್ಮಟೋಸಿಸ್ ಪ್ಯಾಪುಲೋಸಾ ನೆಗ್ರಾ ಅಂತ. ಇದು ಮುಖದ ಮೇಲೆ ಅಥವಾ ಕುತ್ತಿಗೆ ಮೇಲೆ ಕಂಡು ಬರ್ತಕ್ಕಂಥದ್ದು. ಇದರಲ್ಲಿ ಕಪ್ಪು ಕಲೆಗಳಂದ್ರೆ ಚರ್ಮದ ಮೇಲೆ ಜಸ್ಟ್ ಕಲೆಗಿನ ಒಂದು ಚರ್ಮದ ಮೇಲಿನ ಸ್ವಲ್ಪ ಎದ್ದಿರುತ್ತದು, ಗುಳ್ಳೆ ತರ ಇರುತ್ತೆ, ಒಣ ಗುಳ್ಳೆ ಇರುತ್ತೆ. ಅಂದ್ರೆ ಗುಳ್ಳೆ ಅಂದ್ರೆ ಗುಳ್ಳೆ ಕ್ಯೂ ಆತರ ಏನಿರಲ್ಲ, ಕೆಂಪು ಇರಲ್ಲ, ಡೈರೆಕ್ಟ್ ಕಪ್ಪುಗ್ ಬರುತ್ತದು. ಸಾಮಾನ್ಯವಾಗಿ ಕಣ್ಣಿನ ಸುತ್ತ ಮತ್ತೆ ಕುತ್ತಿಗೆಯಲ್ಲಿ ಬರುತ್ತೆ. ನರಳಿಗಳಂತ ಹೇಳ್ತಾರೆ ಸಾಮಾನ್ಯ ಭಾಷೆಗಳಲ್ಲಿ. ಅದು ನರಳಿ ತರಾನೇ ಇರುತ್ತೆ, ಬಟ್ ನರಳಿಗಳು ಹೆಂಗೆ ಅಂದ್ರೆ ಅದು ಬಹಳ ಎದ್ದು ಹಿಂಗೆ ಕೈಗೆ ಮುಟ್ಟಿದ್ರೆ ಹಿಂಗೆ ಕೈಗೆ ಸಿಗ್ತಾ ಇರುತ್ತೆ. ಇದು ಆತರ ಸಿಗಲ್ಲ, ಅಂಟ್ಕೊಂಡಿರುತ್ತೆ ಚರ್ಮಕ್ಕೆ, ಫ್ಲಾಟ್ ಇರುತ್ತೆ. ಸೊ ಅಂಟ್ಕೊಂಡಿರುತ್ತೆ. ಇದಕ್ಕೂ ಕೂಡ ಟ್ರೀಟ್ಮೆಂಟ್ ರೇಡಿಯೋದು ಎಲೆಕ್ಟ್ರೋಕಾಟ್ರಿ ಅಂತ ಬರುತ್ತೆ, ರೇಡಿಯೋ ಫ್ರೀಕ್ವೆನ್ಸಿ ಸರ್ಜರಿ ಅಂತ ಮಾಡ್ಬೋದು. ಆಮೇಲೆ ಮತ್ತೊಂದು ಕಪ್ಪು ಚುಕ್ಕಿ ಕಾರಣ ಅಂತಂದ್ರೆ ನರಳಿಗಳು. ನಾನು ನಿಮಗೆ ಹೇಳ್ದಂಗೆ ಇದು ಸಾಮಾನ್ಯವಾಗಿ ಶುಗರ್, ಸಕ್ಕರೆ ಕಾಯಿಲೆ ಬರೋಂಥವ್ರಿಗೆ ಅಥವಾ ಸ್ಟ್ರೆಸ್ ಇರೋಂಥವ್ರಿಗೆ, ಒತ್ತಡ, ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಅಂದ್ರೆ ವ್ಯಾಯಾಮ ಅಂತಾನೆ ಅಲ್ಲ, ಕೆಲಸದಲ್ಲಿ ಅವ್ರು ಮಾಡೋ ಉದ್ಯೋಗದಲ್ಲಿ ಜಾಸ್ತಿ ಆಕ್ಟಿವ್, ಕುಂತಲ್ಲೇ ಮಾಡೋಂತ ಕೆಲಸ. ಈಗ ಅಫಿಷಿಯಲ್ ವರ್ಕ್ ಎಲ್ಲೂ ಅಡ್ಡಾಡಲ್ಲ. ಈಗ ಒಂದು ಹೋಟೆಲ್ ಮ್ಯಾನೇಜರ್ ಎಕ್ಸಾಂಪಲ್, ಒಂದು ಕುಂತಲ್ಲೇ ಕುಂತಿರ್ತಾರೆ, ಕ್ಯಾಶಿಯರ್ ಕುಂತಲ್ಲೇ ಕುಂತಿರ್ತಾರೆ. ಅಂತವ್ರಿಗೆ ಕುಂತಲ್ಲೇ ಕುಂತು ವೇಟ್ ತೂಕ ಜಾಸ್ತಿ ಆಗಿ ಎಕ್ಸರ್ಸೈಸ್ ಇಲ್ಲಾರ್ದಂಗೆ, ಜೊತೆಗೆ ಸ್ಟ್ರೆಸ್ಫುಲ್ ಲೈಫ್ ಇಂದ ಇದು ಮತ್ತೆ ಸಕ್ಕರೆ ಕಾಯಿಲೆ ಇರೋರಿಗೆ ಕೂಡ ಈ ನರಳಿಗಳು ಬರುತ್ತೆ. ಅದರಲ್ಲಿ ಕೂಡ ನಾನು ಹೇಳ್ದಂಗೆ DPN ಅಂತ ಹೇಳಿದ್ನಲ್ಲ, ಅದಕ್ಕೆ ಇದಕ್ಕೆ ಎರಡಕ್ಕೂ ಸಾಮಾನ್ಯವಾಗಿ ಕಾಟ್ರಿ ಅಥವಾ ಎಲೆಕ್ಟ್ರೋ ಸರ್ಜರೀಸ್ ಅಂತ ಮಾಡ್ತೀವಿ. ಇದಾದ್ಮೇಲೆ ಮತ್ತಿನ್ನೊಂದು ಸಾಮಾನ್ಯವಾದ ಕಾರಣ ಅಂತಂದ್ರೆ ಫ್ರೆಕಲ್ಸ್ ಅಂತ, ಮಚ್ಚೆಗಳಂತ ಏನ್ ಬರುತ್ತೆ ಮುಖದ ಮೇಲೆ, ಮಚ್ಚೆಗಳು ಬರುತ್ತೆ. ಮಚ್ಚೆಗಳು ಅಂತ ಅಂದಾಗ ಮೇಡಮ್ ಬೇರೆ ಬೇರೆ ರೀತಿಯ ಮಚ್ಚೆಗಳು ಇರ್ತವೆ. ಕೆಲವರಿಗೆ ಅಗಲವಾಗಿ ಮಚ್ಚೆಗಳು ಬರ್ತವೆ, ಕೆಲವರಿಗೆ ಅಂದ್ರೆ ಬೇರೆ 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 ಕಡೆಯಲ್ಲಿ ಬಂದಿರ್ತಿರ್ತವ. ಇದು ಏನಾದ್ರು ಬೇರೆ ಸಮಸ್ಯೆಯಿಂದ ಬರ್ತಾವ ಅಥವಾ ಏನಾದ್ರು? ಇಲ್ಲ, ಸಾಮಾನ್ಯವಾಗಿ ಮಚ್ಚೆ ಅಂತಂದ್ರೆ ಏನ್ ಸಮಸ್ಯೆ ಇಲ್ಲ ಸರ್. ನಾನ್ ಹೇಳಿದ ಫ್ರೆಕಲ್ಸ್ ಅದು ಕೂಡ ಬಿಸಿಲಿನಿಂದ ಆಗುತ್ತೆ. ಅಂದ್ರೆ ಇವತ್ತು ನಾಳೆ ಎಲ್ಲ ಇದುವರೆಗೂ ಆಗಿರ್ತಕ್ಕಂಥ ಬಿಸಿಲಿಂದ ಬರುತ್ತೆ ಸರ್. ಬೇರೆ ಮಚ್ಚೆ ಅಂತಂದ್ರೆ ಅದು ಇಷ್ಟು ದೊಡ್ಡ ಮಚ್ಚೆಗಳು ಬರುತ್ತೆ. ಅದರಲ್ಲಿ ಬೇರೆ ಬೇರೆ ವಿಧ ಇದೆ ಸರ್. ಎಪಿಡರ್ಮಲ್ ನಿವಸ್, ಡರ್ಮಲ್ ನಿವಸ್ ಅಂತ ಬೇರೆ ಬೇರೆ. ಬಿಳಿ ಮಚ್ಚೆ ಬರುತ್ತೆ, ಕರಿ ಮಚ್ಚೆ ಬರುತ್ತೆ. ಕರಿ ಮಚ್ಚೆ ಜೊತೆಗೆ ಕೂದಲು ಬರುವಂತ ಮಚ್ಚೆನೂ ಬರುತ್ತೆ. ಒಂದು ಮಚ್ಚೆ ಮೇಲೆ ಕಪ್ಪುಗಿರುವಂತ ಚರ್ಮದ ಮೇಲೆ ಕೂದಲು ಕೂಡ ಬರುತ್ತೆ, ಬೆಕರ್ಸ್ ನಿವಸ್ ಅಂತ ಹೇಳ್ತೀವಿ. ಅದು ಸಾಮಾನ್ಯವಾಗಿ ಈ ಶೋಲ್ಡರ್, ಭುಜದ ಭಾಗದಲ್ಲಿ ಬರುತ್ತೆ. ಅದಕ್ಕೆ ಕೂಡ ಲೇಸರ್ ಇಂದ ಅದನ್ನ ಗುಣಪಡಿಸಬಹುದು. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ ಅಂತ ಇದೆ ಸರ್. ಇನ್ನೊಂದು ಸಾಮಾನ್ಯದ ಕಾರಣ ಅಂತಂದ್ರೆ ಪೋಸ್ಟ್ ಇನ್ಫ್ಲಮೇಟರಿ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಅಂತೀವಿ. ಅಂದ್ರೆ ಯಾವುದೇ ಒಂದು ಉರಿಯೂತ, ಅಂದ್ರೆ ಈಗ ಸಪೋಸ್ ಈಗ ಗಾಯ ಆಗಿದೆ ಅಥವಾ ಒಂದೊಂದು ಚರ್ಮದ, ಈಗ ನಮ್ಮ ಚರ್ಮದ ಟ್ರೀಟ್ಮೆಂಟ್ ಕೊಟ್ಟಿದೀವಿ, ಈಗ ಲೇಸರ್ ಮಾಡಿದೀವಿ, ಏನೇ ಒಂದು ಗಾಯ ಆಗ್ಲಿ, ಒಟ್ಟು ಚರ್ಮಕ್ಕೆ ಯಾವಾಗ ಉರಿಯೂತ ಆಗುತ್ತೆ ಒಂದು, ಅದು ವಾಸಿ ಆಗ್ಬೇಕಾದ್ರೆ, ಗಾಯ ವಾಸಿ ಆಗ್ಬೇಕಾದ್ರೆ ಆ ಜಾಗದಲ್ಲಿ ಸ್ವಲ್ಪ ಫಸ್ಟ್ ಕಪ್ಪು ಚರ್ಮ ಬಂದು ಆಮೇಲೆ ಅದು ನಾರ್ಮಲ್ ಚರ್ಮಕ್ಕೆ ಮ್ಯಾಚ್ ಆಗ ಹೊಂದ್ಕೊಳ್ಳೋಂಥ ಚರ್ಮ ಬರುತ್ತೆ. ಅದನ್ನ ಕೂಡ ಸಾಮಾನ್ಯ, ಅದು ಕ್ಷಣಿಕವಾಗಿರುತ್ತೆ ಸಾಮಾನ್ಯವಾಗಿ. ಹಂಗ್ ಹೋಗಿಲ್ಲ ಅಂತಂದ್ರೆ ಈವನ್ ತದ್ದು ಮತ್ತೆ ಗಜಕರ್ಣ ಆದಾಗ ಕೂಡ ಕಪ್ಪು ಕಲೆ ಉಳಿಯುತ್ತೆ. ಅದು ಕೂಡ ಅಷ್ಟೇ ಸ್ವಲ್ಪ ದಿನದಲ್ಲಿ ಹೋಗುತ್ತೆ. ಅದು ಹೋಗ್ಲಿಲ್ಲ ಅಂತಂದ್ರೆ ಕ್ರೀಮ್ಗಳು ಮತ್ತೆ ಇವನ್ ನಾನು ಹೇಳ್ದಂಗೆ ಲೇಸರ್ ಮತ್ತೆ ಕೆಮಿಕಲ್ ಪೀಲಿಂಗ್ ಅಂತ ಒಂದು ಪ್ರೊಸೀಜರ್ ಬರುತ್ತೆ, ಅದರಿಂದ ಅದನ್ನ ಗುಣಪಡಿಸಬಹುದು. ಮತ್ತೊಂದು ಕಾರಣ ಅಂತಂದ್ರೆ ಸರ್, ಕಪ್ಪು ಕಲೆಗಳು ಮುಖದ ಮೇಲೆ ಆಗೋದಕ್ಕೆ ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಅಂತ ಹೇಳ್ತೀವಿ. ನಾನು ಅವಾಗ್ಲೇ ಹೇಳಿದಂಗೆ ನರಳಿಗಳು ಯಾರೆಲ್ಲ ಆಗುತ್ತೋ ಅದೇ ತರ ಈ ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಕೂಡ. ಅಂದ್ರೆ ಇದರಲ್ಲಿ ಹೆಂಗಿರುತ್ತೆ ಅಂದ್ರೆ ಕುತ್ತಿಗೆ ಮತ್ತೆ ಮುಖದ ಹಣೆ ಭಾಗದಲ್ಲಿ ಮತ್ತೆ ಕಣ್ಣಿನ ಸುತ್ತ ದಪ್ಪವಾಗದ ಸುಕ್ಕುಗಟ್ಟಿದ ಚರ್ಮ ಇರುತ್ತೆ, ವೆಲ್ವೆಟ್ ಅಪಿಯರೆನ್ಸ್ ಅಂತ ಹೇಳ್ತೀವಿ, ವೆಲ್ವೆಟಿ ಅಪಿಯರೆನ್ಸ್ ಅಂತ. ಅದು ಸಾಮಾನ್ಯವಾಗಿ ಕುತ್ತಿಗೆಯಲ್ಲಿ, ನಂತರ ಅದು ಕುತ್ತಿಗೆ ಆದ್ಮೇಲೆ ಕಂಕುಳು, ಕಣ್ ಸುತ್ತ, ಹಣೆ ಮೇಲೆ ಇಲ್ಲೆಲ್ಲ ಕಂಡು ಬರುತ್ತೆ. ಇದನ್ನು ಕೂಡ ನಾನು ಹೇಳ್ದಂಗೆ ಸಕ್ಕರೆ ಕಾಯಿಲೆ ಇರೋರಿಗೆ ಅಥವಾ
ಆಕ್ಟಿವಿಟಿ ಫಿಸಿಕಲ್ ವ್ಯಾಯಾಮ ಇಲ್ದಂತವ್ರಿಗೆ, ಕಡಿಮೆ ಇದ್ದವರಿಗೆ, ಮತ್ತೆ ಈಗ ಮಹಿಳೆಯರಲ್ಲಿ ಇತ್ತೀಚೆಗೆ PCOD ಅಂತ ಬರುತ್ತೆ, ಆ PCOD ಇದ್ದವರಿಗೆ ಇದು ಸಾಮಾನ್ಯ ಈ ವ್ಯಕ್ತಿಗಳಲ್ಲಿ ಕಂಡು ಬರುತ್ತೆ. ಈಗ ಸಾಕಷ್ಟು ವಿಧಗಳಲ್ಲಿ ಈ ಕಪ್ಪು ಕಲ್ಲುಗಳು ಅಲ್ಲೆಲ್ಲಿ ಕಂಡು ಬರ್ತಾವೆ ಅಂತ ಹೇಳಿದ್ರಿ. ಹಾರ್ಮೋನ್ ಸಮಸ್ಯೆಯಿಂದ ಮತ್ತು ರಕ್ತಹೀನತೆಯಿಂದ ಇವೆಲ್ಲ ಕಂಡು ಬರ್ತಾವೆ ಅಂತ ತಾವು ಹೇಳಿದ್ರಿ. ಇದಕ್ಕೆ ಈಗ ಟ್ರೀಟ್ಮೆಂಟ್ ಅಂತಂದರೆ ಮಾತ್ರೆಗಳ ಮೂಲಕನೇ ಕಡಿಮೆ ಮಾಡ್ಬೋದಾ ಅಥವಾ ಲೋಷನ್ಸು ಅದ್ರ ಹಚ್ಕೊಳ್ಳೋದ್ರ ಮೂಲಕ ಕಡಿಮೆ ಮಾಡ್ಬೋದಾ, ಮತ್ತು ಇದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ಗಳು ಏನಿದೆ ಮೇಡಮ್? ಸರ್, ಕರಿಬಂಗಗೆ ನಾನು ಹೇಳ್ದಂಗೆ ಅದು ಯಾವುದರಿಂದ ಆಗಿದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ವ್ಯತ್ಯಾಸ ಇರುತ್ತೆ. ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಕಾರಣ. ಅಂದ್ರೆ ಈಗ ನಾವು ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಅವರಿಗೆ ಆರಾಮ 100% ಆಗೇ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಸಾಮಾನ್ಯವಾಗಿ 90%, 100ರಲ್ಲಿ 90 ಜನಕ್ಕೆ ಗುಣ ಆಗ್ತದೆ. ಕ್ರೀಮಲ್ಲಿ ಆಗಿಲ್ಲ ಅಂತಂದ್ರೆ ಬೇರೆ ಕ್ರೀಮ್ಗಳನ್ನ, ಫಸ್ಟ್ ಕ್ರೀಮಲ್ಲೇ ಹಲವಾರು ವಿಧಗಳಿದಾವೆ, 3-4 ತರ. ಅದರಲ್ಲಿ ಬೇರೆ ತರ ಕೊಟ್ಟು ನೋಡ್ಬೇಕು. ಅದಕ್ಕಾಗಿಲ್ಲ ಅಂತಂದ್ರೆ ಕೆಮಿಕಲ್ ಪೀಲಿಂಗ್ ಅಂತ ಬರುತ್ತೆ, ಇಲ್ಲಾಂದ್ರೆ ಲೇಸರ್. ಬಟ್ ಕೆಮಿಕಲ್ ಪೀಲಿಂಗ್ ಅದರಲ್ಲಿ ಏನಂತಂದ್ರೆ ಅದು ಕ್ಷಣಿಕವಾಗಿರುತ್ತೆ. ಸೊ ಅದಾದ್ಮೇಲೆ ಯಾವುದೇ ಆಗ್ಲಿ, ಇವನ್ ಕ್ರೀಮ್ಗಳಲ್ಲೂ ಕೂಡ ಅದು ಕರಿಬಂಗು ಅನ್ನೋದು ನಮ್ದು ಚರ್ಮದ ಗುಣ. ಅದು ಪರ್ಮನೆಂಟ್ ಆಗಿ ಹೋಗ್ಬೇಕು ಮತ್ತು ವಾಪಸ್ಸಿ ಬರ್ಲಾರ್ದಂಗ ಆಗ್ಬೇಕು ಅಂತಂದ್ರೆ ಒಂದು ಸರಿ ಹೋದ್ಮೇಲೆ, ಇವಾಗ ಏನ್ ಮಾಡ್ತಾರೆ ರೋಗಿಗಳಂತಂದ್ರೆ ಅದನ್ನ ಕ್ರೀಮ್ ಹಚ್ಕೊಂಡು ಆರಾಮಾಯ್ತು ಬಿಡಪ್ಪ ಅಂತ ಮಧ್ಯದಲ್ಲಿ ಬಿಟ್ಟು ಬಿಡ್ತಾರೆ. ಹಂಗಾದ್ರೆ ಅದು ಮತ್ತೆ ವಾಪಸ್ ಖಂಡಿತ ಬರುತ್ತೆ. ಹಂಗ ಬರಬಾರ್ದು ಅಂತಂದ್ರೆ ಸನ್ಸ್ಕ್ರೀನ್ ಹಚ್ಚಬೇಕು. ಸನ್ಸ್ಕ್ರೀನ್ ಹಚ್ಚೋದ್ರಿಂದ ಅದನ್ನ ಸಾಮಾನ್ಯವಾಗಿ ತಡೆಗಟ್ಟಬಹುದು. ಇನ್ನು ಕೆಲವರಲ್ಲಿ ಸನ್ಸ್ಕ್ರೀನ್ ಜೊತೆಗೆ ಒಂದು ರಾತ್ರಿ ಮೇಂಟೆನೆನ್ಸ್ ಕ್ರೀಮ್ ಅಂತ ಕೂಡ ಬೇಕಾಗುತ್ತೆ. ಕೆಲವರು ಏನ್ ಮಾಡ್ತಾರೆ, ನಾವು ಫಸ್ಟ್ ಕೊಟ್ಟಿದ್ದ ಕ್ರೀಮ್ನೇ ಅದನ್ನೇ ಕಂಟಿನ್ಯೂ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹಂಗೆ ಹಚ್ಕೊಂತ ಹೋಗ್ತಾರೆ. ಅದರಿಂದ ಕೂಡ ಕೆಲವೊಂದ್ಸರಿ ಅಡ್ಡ ಪರಿಣಾಮಗಳು ಬಹಳ ಆಗುತ್ತೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಮೆಡಿಕಲ್ ಶಾಪ್ ಇಂದ ಸಿಗ್ತಕ್ಕಂತ ಸ್ಟಿರಾಯ್ಡ್ ಬೇಸ್ ಕ್ರೀಮ್ಸ್ ಅಂದ್ರೆ ಸ್ವಯಂ ಚಿಕಿತ್ಸೆ ಮಾಡ್ಕೊಂತಾರೆ. ಅದರಿಂದ ಬಹಳ ಈಗ ಸಾಮಾನ್ಯವಾಗಿ ಕ್ಲೋಬೆಟಾಸೋಲ್, ಹ್ಯಾಲೋಬೆಟಾಸೋಲ್ ಅಂತ ಪೊಟೆಂಟ್ ಸ್ಟಿರಾಯ್ಡ್ಸ್ ಅಂತೀವಿ. ಅಂದ್ರೆ ಇವನ್ನ ಬೇರೆ ಚರ್ಮ ರೋಗಗಳಲ್ಲಿ ಉಪಯೋಗಿಸ್ತೀವಿ. ಅಂದ್ರೆ ಸಾಮಾನ್ಯವಾಗಿ ತಾವೇ ಹಚ್ಕೊಳೋದನ್ನ ನಿಲ್ಲಿಸಬೇಕು. ಈಗ ಸಾಕಷ್ಟು ಜನ ಏನ್ ಮಾಡ್ತಾರೆ, ಯುವಕರು ಜಾಹೀರಾತುಗಳನ್ನು ನೋಡ್ತಾರೆ, ಅದರಲ್ಲಿ ಯಾವುದು ತೋರಿಸಿರ್ತಾರೆ ಚಂದ ಕಾಣಿಸ್ತದ ಮುಖ ಅಂತ ಹೇಳ್ತಾರೆ ಅಷ್ಟೇ, ಮಾರ್ಕೆಟ್ಗೆ ಅದನ್ನೇ ತಗೊಂಡು ಹಚ್ಕೊಳ್ತಾರೆ. ಆದರೆ ಅವರ ಸ್ಕಿನ್ನು, ಅವರ ದೇಹದ ಗುಣವನ್ನು ನೋಡ್ಕೊಂಡು ಅವ್ರು ಯಾವುದನ್ನು ಹಚ್ಕೊಳ್ಳಲ್ಲ. ಅವಾಗ ಇನ್ನೂ ಜಾಸ್ತಿ ಆಗ್ಬೋದಾ, ಮತ್ತೇನು ತೊಂದರೆ ಆಗ್ತದ ಅಂತ? ಸಾಮಾನ್ಯವಾಗಿ ಸರ್, ಜಾಹೀರಾತಲ್ಲಿ ಇದು ಸ್ಟಿರಾಯ್ಡ್ಸ್ ಕ್ರೀಮ್ಸ್ ಎಲ್ಲ ತೋರ್ಸಲ್ಲ. ಈಗ ಈ ಮೆಡಿಕಲ್ ಶಾಪ್ಗಳಲ್ಲಿ ಅಥವಾ ಹಿಂಗೆ ಒಬ್ಬರಿಂದ ಒಬ್ಬರಿಗೆ, ಇವ್ರು ನನ್ನ ಪಕ್ಕದ ಮನೆಯವ್ರು ಹೇಳಿದ್ರು, ನಮ್ ಫ್ರೆಂಡ್ ಹೇಳಿದ್ರು ಅಂತ ತಗೊಳೋದು ಜಾಸ್ತಿ. ಜಾಹೀರಾತುಗಳಲ್ಲಿ ಇವನ್ನೆಲ್ಲ ಕೊಡೋದಕ್ಕೆ ಅವ್ರಿಗೆ ಪರ್ಮಿಷನ್ ಇರಲ್ಲ, ಯಾಕಂದ್ರೆ ಇದೆಲ್ಲ ಗೊತ್ತು, ಇದೆಲ್ಲ ಹಂಗ್ ಕೊಡಕ್ ಬರೋದಿಲ್ಲ. ಸೊ ಹಂಗಾಗಿ ಅದರಲ್ಲಿ ಅವ್ರು ಮಾಡೋದಿಲ್ಲ. ಈಗ ಸ್ವಯಂ ಯೂಶಲಿ ಮೆಡಿಕಲ್ ಶಾಪ್ ಇಂದ ಅಥವಾ ಯಾವ್ದು ಫ್ರೆಂಡ್ಸ್ ಹೇಳಿದಾರೆ ಅಥವಾ ಪಾರ್ಲರ್ ಅಲ್ಲಿ ಏನೋ ಒಂದು ಕ್ರೀಮ್ ಕೊಟ್ಟಿದ್ದಾರೆ, ಆತರ ಏನಾದ್ರೂ ಉಪಯೋಗಿಸ್ತಾರೆ ಸರ್. ಈಗ ಜಾಸ್ತಿ ಸ್ಟೆರಾಯ್ಡ್ ಇರ್ತಕ್ಕಂಥ ಕ್ರೀಮ್ಗಳನ್ನು ಬಳಸೋದ್ರಿಂದ ಏನ್ ತೊಂದರೆ ಆಗುತ್ತೆ ಮೇಡಮ್? ಎಲ್ಲರೂ ಒಂದೇ ತರ ಬಳಸಕ್ಕಾಗುತ್ತೆ ಅದನ್ನ? ಚರ್ಮ ರೋಗಕ್ಕೆ ಬೇರೆ, ಈಗ ಸೋರಿಯಾಸಿಸ್ ಇರ್ಬೋದು, ಲೈಕನ್ ಪ್ಲೇನಸ್ ಇರ್ಬೋದು, ಅಂತರ ಬೇರೆ ಬೇರೆ ಚರ್ಮ ರೋಗಕ್ಕೆ ಅದನ್ನ ಟ್ರೀಟ್ಮೆಂಟ್ ಉಪಯೋಗಿಸ್ತೀವಿ. ಈ ಪ್ರಾಬ್ಲಮ್ ಅಲ್ಲಿ ಬೇಡ. ಈಗ ಏನಕ್ಕಂದ್ರೆ ಸಾಮಾನ್ಯವಾಗಿ ಅದು ಮಿಸ್ಯೂಸ್ ಆಗೋದು ಇದೇ ಕಾರಣಕ್ಕೆ, ಮುಖದ ಮೇಲೆ ಬೆಳ್ಳಗಾಗ್ಬೇಕು, ಮಡುವೆಗೊಳ್ಳೆ ಹೋಗ್ಬೇಕು ಅಂತಾನೆ ತುಂಬಾ ಜನ ಉಪಯೋಗಿಸೋದು. ಅವಾಗ ಅಡ್ಡ ಪರಿಣಾಮಗಳು ಅಂತಂದ್ರೆ ಒಂದು ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಬರ್ತಾ ಬರ್ತಾ ಚರ್ಮ ಏನಾಗುತ್ತೆ, ತೆಳುವಾಗ್ತಾ ಹೋಗುತ್ತೆ. ಕೆಳಗಡೆ ಇರತಕ್ಕಂತ ರಕ್ತನಾಳಗಳು ಎದ್ದು ಮತ್ತೆ ಉಬ್ಬಿ ಕಾಣಿಸ್ತವೆ ಒಂದು. ಆಮೇಲೆ ಬಿಸಿಲಿಗೆ ಹೋದ ತಕ್ಷಣ ಚರ್ಮ ಸೆನ್ಸಿಟಿವ್ ಆಗಿರೋದ್ರಿಂದ ಬಿಸಿಲಿಗೆ ಹೋದ ತಕ್ಷಣ ಪೂರ್ತಿ ಕೆಂಪುಗಾಗುತ್ತೆ, ಟೊಮೊಟೊ ತರ ಕೆಂಪುಗಾಗುತ್ತೆ. ಇನ್ನು ಒಂದು ಮುಖದ ಮೇಲೆ ಕೂದಲು ಬರ್ಬೋದು ಸರ್. ಆ ಜಾಗದಲ್ಲಿ ಎಲ್ಲೆಲ್ಲ ಹಚ್ಚಿರ್ತೀವಿ ಅಲ್ಲಿ ಕೆನ್ನೆ ಮೇಲೆ ಹಚ್ಚಿದ್ರೆ ಕೆನ್ನೆ ಮೇಲೆ ಕೂದಲು ಬರೋಂತ ಚಾನ್ಸಸ್ ಇರುತ್ತೆ. ಮತ್ತೆ ಮೊಡವೆ ಗುಳ್ಳೆಗಳು ಒಂದು ಸ್ವಲ್ಪ ದಿನ ಕಮ್ಮಿ ಆಗುತ್ತದ್ರಿಂದ ಆಮೇಲೆ ಅದ್ರ ಡಬಲ್ ಆಗಿ ಬರುತ್ತೆ, ಅಂದ್ರೆ ದೊಡ್ಡದಾಗಿ ಕ್ಯೂ ಗುಳ್ಳೆಗಳು ಬರುತ್ತೆ. ಆಮೇಲೆ ಇನ್ನೊಂದು ಅಂದ್ರೆ ಅದರಿಂದ ಉಲ್ಟಾ ಕಪ್ಪುನು ಆಗುತ್ತೆ, ಯಾಕಂದ್ರೆ ನಾವು ಹೇಳ್ದಂಗೆ ಚರ್ಮ ತೆಳ್ಳಗಾಗಿ ಸೂರ್ಯನಿಗೆ ತುಂಬಾ ಸೆನ್ಸಿಟಿವ್ ಆಗುತ್ತೆ. ಹಂಗಾಗಿ ಅದರಿಂದ ಟ್ಯಾನ್ ಆಗಿ ಮತ್ತೆ ಕಪ್ಪು ಆಗ್ಬೋದು. ಇವೆಲ್ಲ ಅಡ್ಡ ಪರಿಣಾಮ. ಈಗ ಸಾಕಷ್ಟು ರೀತಿಯಲ್ಲಿ ಒಬ್ಬೊಬ್ಬರು ಚರ್ಮ ಒಂದೊಂದು ಥರ ಇರ್ತದೆ ಮೇಡಮ್. ಈಗ ವೈದ್ಯರನ್ನು ಕಾಣದೆ ತಾವೇ ಸ್ವಂತಹ ಒಂದು ಕ್ರೀಮ್ಗಳನ್ನು ಹಚ್ಕೊಳ್ಳೋದು ಅಥವಾ ಈ ಥರ ಮಾಡ್ಕೊಳ್ಳೋದ್ರಿಂದ ತೊಂದರೆಗಳು ಆಗೋದು ಹೆಚ್ಚು ಅಂತ ಅನಿಸ್ತದೆ ಮೇಡಮ್. ಈಗ ಒಂದೊಂದು ಕಾಲದಲ್ಲಿ ಒಂದೊಂದು ಕಾಯಿಲೆಗಳು ಬರ್ತವೆ ಚರ್ಮದ, ಅಂದರೆ ಚಳಿಗಾಲದಲ್ಲಿ ಬೇರೆ, ಬೇಸಿಗೆಯಲ್ಲಿ ಬೇರೆ ಇರ್ತದೆ, ಆಮೇಲೆ ಮಳೆಗಾಲದಲ್ಲಿ ಬೇರೆ ರೀತಿಯ ಚರ್ಮ ರೋಗಗಳು ಬರ್ತಿರ್ತವೆ, ಆಮೇಲೆ ಈ ಥರ ಕಲೆಗಳು ಕೂಡ ಬರ್ತಾನೆ ಇರ್ತಿರ್ತವೆ. ಯಾವ ಕಾಲದಲ್ಲಿ ಈ ಕಲೆಗಳು ಹೆಚ್ಚಾಗಿ ಕಂಡು ಬರ್ತವೆ ಮೇಡಮ್?
ಆ ತರ ಏನಿರಲ್ಲ ಸರ್. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಜಾಸ್ತಿ ಕಂಡು ಬರಬಹುದು, ಆದ್ರೆ ಶುರು ಆಗೋದು ಬೇಸಿಗೆಯಲ್ಲೇ ಅಂತಲ್ಲ. ಈಗ ಕರಿಬಂಗ್ ಏನಿದೆಯಲ್ಲ ಅದು ನೀವು ಬೇಸಿಗೆಯಲ್ಲೇ ಹೆಚ್ಚಾಗಿ ಕಂಡು ಬರುತ್ತೆ ಅಂತಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ನಾವು ಹೇಳ್ದಂಗೆ ಗರ್ಭಿಣಿಯವರಿಗೆ ಬರುತ್ತೆ, ಡೆಲಿವರಿ ಆದ್ಮೇಲೆ ಬರುತ್ತೆ. ಇನ್ನೊಂದ್ ಏನಂತಂದ್ರೆ ಚಳಿಗಾಲ ಮಳೆಗಾಲ ಅಂತಂತ ಇಲ್ಲ. ಈಗ ಕಪ್ಪು ಕಲೆಗಳು ಬರ್ಬೇಕು ಅಂತಂದ್ರೆ ಅದು ಯಾವಾಗ ಬೇಕಾದ್ರೂ ಬರ್ಬೋದು. ಇನ್ನು ಕೆಲವರು ಏನ್ ಮಾಡ್ತಾರೆ, ಸನ್ಸ್ಕ್ರೀನ್ ನ ಬಿಸ್ಲಿದ್ರಷ್ಟೇ ಹಚ್ಕೋಣ, ಇವತ್ತು ಮಳೆ ಬಂದಿದೆ ಹಚ್ಕೊಳೋದು ಬೇಡ, ಮೋಡ ಆಗಿದೆ ಅಂತ. ನಾವು ಬಿಸಿಲು ಅಂತಂದ್ರೆ ಬೆಳಕು, UV ರೇಸ್, ಮೋಡದಿಂದ ಅದನ್ನ ಅದು ಕಮ್ಮಿ ಬರಬಹುದು. ಬಟ್ ಅವಾಗ ಕೂಡ ಕೆಲವರು ಹೇಳ್ತಾರೆ, ನಾನು ಯಾವಾಗ್ಲೂ AC ಕಾರಲ್ಲೇ ಟ್ರಾವೆಲ್ ಮಾಡ್ತೀನಿ, ನನಗೆ ಯಾಕೆ ಸನ್ಸ್ಕ್ರೀನ್ ಅಂತ ಹೇಳ್ತಾರೆ. ಸೊ ಹಂಗಾಗಲ್ಲ. ಅದರಲ್ಲಿ UV ರೇಸ್ ಅಲ್ಲಿ 2 ವಿಧ ಇರುತ್ತೆ. ಅತಿ ನೇರಳೆ BA ಅಂತ 2 ಬರುತ್ತೆ UV ಕಿರಣಗಳು. ಆದ್ರೆ ಒಂದು A ಅನ್ನೋ ಕಿರಣನ ಮಾತ್ರ ಕಾರಿನ ಗ್ಲಾಸ್ ತಡೆಗಟ್ಟುತ್ತೆ. B ಕಿರಣಗಳು ನಮಗೆ ಚರ್ಮಕ್ಕೆ ಬಡಿಯುತ್ತೆ. ಸೊ ಅವಾಗ ಕೂಡ ಟ್ಯಾನಿಂಗ್ ಆಗ್ಬೋದು ಅಥವಾ ಕರಿಬಂಗ್ ಜಾಸ್ತಿ ಆಗ್ಬೋದು. ಮತ್ತೆ ಮೋಡ ಇರ್ಲಿ ಮಳೆ ಇರ್ಲಿ ಇದ್ರೂನು ಅಂದ್ರೆ ಬೆಳಕಿರೋದ್ರಿಂದ, ಬೆಳಕು ಅಂದ್ರೆ UV ರೇಸ್ ಇರುತ್ತೆ. UV ರೇಸ್ ಇರೋದ್ರಿಂದ ಸೂರ್ಯನಿಂದ ಆಗ್ತಕ್ಕಂಥ ಡ್ಯಾಮೇಜ್ ಅವಾಗ ಕೂಡ ಆಗುತ್ತೆ. ಅಂದ್ರೆ ರೆಗ್ಯುಲರ್ ಆಗಿ ಹಚ್ಚಿದ್ರೆ ಒಳ್ಳೇದು. ಸೊ ಒಂದು ಸನ್ಸ್ಕ್ರೀನ್ ಸರ್, ನಾನು ಹೇಳ್ದಂಗೆ ಟ್ರೀಟ್ಮೆಂಟ್. ಮತ್ತೆ ನಾನು ನಿಮ್ಗೆ ಹಲವಾರು ಕಾರಣಗಳಿಗೆ ತೊಂದರೆಗಳಿಗೆ ಕೆಮಿಕಲ್ ಪೀಲಿಂಗ್ ಅಂತ ಹೇಳಿದೆ. ಅಂದ್ರೆ ಕೆಮಿಕಲ್ ಪೀಲಿಂಗ್ ಅಂತಂದ್ರೆ ಚರ್ಮದ ಹೊರ ಭಾಗಗಳನ್ನು ಒಂದು ಕ್ರೀಮ್ ಅಥವಾ ಲಿಕ್ವಿಡ್ ಅನ್ನ ಹಚ್ಬಿಟ್ಟು ಚರ್ಮದ ಹೊರ ಪದರಗಳನ್ನ ತೆಗಿತಕ್ಕಂತ ಒಂದು ಕ್ರಿಯೆ. ಇದು ಸಾಮಾನ್ಯವಾಗಿ ವೈದ್ಯರ ಹತ್ರ 15 ದಿನ 20 ದಿನ ಮುಂಚೆ ಬಂದ್ರೆ ಇದಕ್ಕೊಂದು ಕ್ರೀಮ್ ಕೊಟ್ಟು ಚರ್ಮದ ಮುಖದ ಕಾಂತಿನ ಹೆಚ್ಚಿಸಲು ಪ್ರೈಮಿಂಗ್ ಅಂತ ಒಂದು ಮಾಡ್ತೀವಿ. ಅದನ್ನ ಹಚ್ಚಿ ಅದಾದ್ಮೇಲೆ ಕೆಮಿಕಲ್ ಪೀಲಿಂಗ್ ಅಂತ ಮಾಡಿದ್ರೆ ಅದರದ್ದು ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಸೊ ಇದರಲ್ಲಿ ಏನಿಲ್ಲ, ನಾನು ಹೇಳ್ದ ಒಂದು ಕ್ರೀಮ್ನ ಹಚ್ಚಿ ಒಂದು ಸ್ವಲ್ಪ ಕಾಲದ ಅಂದ್ರೆ 10 ನಿಮಿಷ 8 ನಿಮಿಷದ ನಂತರ ತೊಳೆದು ಅದಾದ್ಮೇಲೆ ಮಾಮೂಲಿ ಒಂದು ಕ್ರೀಮ್ ಹಚ್ಚಿ ಕಳಿಸುವಂಥದ್ದು ಒಂದು ಕ್ರಿಯೆ. ಇದನ್ನು ಸಾಮಾನ್ಯವಾಗಿ ಮೊಡವೆನೂ ಕಮ್ಮಿ ಮಾಡೋದಕ್ಕೆ ಉಪಯೋಗಿಸ್ತಾರೆ, ಮೊಡವೆಗುಳ್ಳೆ ಆಗೋಂಥ ಕಲೆನೂ ಕಮ್ಮಿ ಆಗ್ಲಿಕ್ಕೆ ಉಪಯೋಗಿಸ್ತಾರೆ, ಮತ್ತೆ ಮುಖದ ಕಾಂತಿನ ಹೆಚ್ಚಿಸೋಕೋಸ್ಕರ ಉಪಯೋಗಿಸ್ತಾರೆ. ಮತ್ತೆ ನಾನು ಅವಾಗ ಹೇಳಿದಂಗೆ ಅಕ್ಯಾಂಥೋಸಿಸ್ ಅಂತ ಹೇಳಿದ್ನಲ್ಲ, ದಪ್ಪ ವೆಲ್ವೆಟಿ ಸ್ಕಿನ್ ಅಂತ ಹೇಳಿದೆ, ಕುತ್ತಿಗೆ ಮತ್ತೆ ಕಣ್ಣು ಅದು ಹಣೆ ಭಾಗದಲ್ಲಿ ಅಂತ, ಅದನ್ನ ಕೂಡ ಕಮ್ಮಿ ಮಾಡೋದಕ್ಕೆ ನಾವು ಕೆಮಿಕಲ್ ಪೀಲಿಂಗ್ ಉಪಯೋಗಿಸ್ಬೋದು. ಮತ್ತೆ ಫ್ರೆಕಲ್ಸ್ ಅಂತ ಹೇಳಿದೆ, ಕಪ್ಪು ಮಚ್ಚೆಗಳು ಅಂತ. ಸೊ ಅದಕ್ಕೆ ನಾವು ಲೇಸರ್ ಉಪಯೋಗಿಸ್ತೀವಿ, ಲೇಸರ್ ಟ್ರೀಟ್ಮೆಂಟ್. ಕ್ರೀಮ್ಗಳಿಂದ ಸಾಮಾನ್ಯವಾಗಿ ಅದನ್ನ ತೆಗೆಯೋದಕ್ಕೆ ಆಗಲ್ಲ, ಅದಕ್ಕೆ ಲೇಸರ್ ಟ್ರೀಟ್ಮೆಂಟ್ Q-ಸ್ವಿಚ್ ಲೇಸರ್ ಅಂತ ಬರುತ್ತೆ, ಅದರಿಂದ ಅದನ್ನ ಯಾವುದೇ ತರ ಕಪ್ಪು ಮಚ್ಚೆ ಇರಲಿ ಇಲ್ಲ ಎಲ್ಲದಕ್ಕೂ. ಇವಾಗ ಎಕ್ಸಾಂಪಲ್ ಕರಿಬಂಗು ಲೇಸರ್ ಇಂದ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರಲ್ಲ ಸರ್, ಲೇಸರ್ ಇಂದ ಬರಲ್ಲ, ಒಂದೊಂದಕ್ಕೂ ಒಂದೊಂದ್ ತರ ಇದೆ ನನಗೆ. ಆದ್ರೆ ಫ್ರೆಕಲ್ಸ್ಗೆ ಲೇಸರ್ ಇಂದ ಚೆನ್ನಾಗಿ ಬರುತ್ತೆ, ಕ್ರೀಮ್ಗಳಿಂದ ಅದು ಕೆಲಸ ಮಾಡೋದಿಲ್ಲ. ಆಮೇಲೆ ಇನ್ನೊಂದು ಅಂತಂತಂದ್ರೆ ಲೇಸರ್ ಅಲ್ಲಿ ಈಗ ಟ್ಯಾನಿಂಗ್ ಏನಾಗಿರುತ್ತಲ್ಲ ಅದಕ್ಕೂ ಒಂದು ಪೀಲಿಂಗ್ ಅಂತ ಬರುತ್ತೆ. ಒಂದು ಕೆಮಿಕಲ್ ಪೀಲಿಂಗ್ ನಾನು ಹೇಳ್ದಂಗೆ ಕ್ರೀಮ್ ಹಚ್ಚಿ ಮಾಡೋದು, ಇನ್ನೊಂದು ಲೇಸರ್ಲೇ ಪೀಲಿಂಗ್ ಅಂತ ಬರುತ್ತೆ. ಲೇಸರ್ ಪೀಲಿಂಗ್ ಅಂತ ಕಾರ್ಬನ್ ಪೀಲಿಂಗ್ ಅಥವಾ ಲೇಸರ್ ಪೀಲಿಂಗ್ ಅಂತ ಹೇಳ್ತೀವಿ. ಅದರಿಂದ ತಗೊಳೋದ್ರಿಂದ ಇವಾಗ ಯಾವ್ದೊಂದು ಫಂಕ್ಷನ್ ಇದೆ, ಟ್ಯಾನ್ ಆಗಿದೆ, ನಮಗೊಂದು ವಾರದ ಹತ್ತದಿಂದಲೇ ರಿಸಲ್ಟ್, ಮುಖ ಗ್ಲೋ ಆಗ್ಬೇಕು, ಕಪ್ಪು ಎಲ್ಲ ಹೋಗ್ಬೇಕು ಅಂತಂದ್ರೆ ಅದು ಲೇಸರ್ ಪೀಲಿಂಗ್ ಇಂದ ಅದನ್ನ ಕಮ್ಮಿ ಮಾಡ್ಬೋದು. ಮೇಡಮ್, ಈಗ ಸಾಕಷ್ಟು ಜನ ಈ ಫೇಶಿಯಲ್ಗಳು ಬಳಸ್ತಾರೆ, ಸ್ನಾನ ಮಾಡುವಾಗ ಮುಖಕ್ಕೆ ಬೇರೆ ಬೇರೆ ಬ್ರ್ಯಾಂಡಿನ ಫೇಶಿಯಲ್ಗಳು ಬಳಸ್ತಾರೆ. ಒಂದು ತಿಂಗಳು ಬಳಸಿದಾಗ ಸರಿ ಕಂಡಿಲ್ಲ ಅಂತಂದ್ರೆ ಮತ್ತೊಂದು ಬಳಸ್ತಾರೆ, ಅದು ಸರಿ ಕಂಡಿಲ್ಲ ಮತ್ತೊಂದು ಬಳಸ್ತಾರೆ. ಈ ಥರ ಒಂದೊಂದು ಬ್ರ್ಯಾಂಡನ್ನು ಒಂದೊಂದು ಥರ ಚೇಂಜ್ ಮಾಡ್ತಾನೆ ಹೋಗ್ತಾರೆ. ಅಂಥವ್ರಿಗೆ ಈ ಥರ ಕಲೆಗಳು ಬರತಕ್ಕಂಥದ್ದು ಏನಾದರೂ ಸಮಸ್ಯೆಗಳಾಗ್ಬೋದಾ? ಅಂದ್ರೆ ಅದರಲ್ಲಿ ಕಂಟೆಂಟ್ ಏನಿದೆ ಅನ್ನೋದ್ರ ಮೇಲೆ ಹೋಗುತ್ತೆ ಸರ್. ಅಂದ್ರೆ ಈಗ ಯೂಶಲಿ ಫೇಶಿಯಲ್ ಅಂತಂದ್ರೆ ಅದರಲ್ಲಿ ಮಾಡೋ ಮಸಾಜು, ಅದು ಕ್ರೀಮ್ ಅಂತಂದ್ರೆ ಒಂದು ವಾರ 10-15 ನಿಮಿಷ ಅಷ್ಟೇ ಇರೋದ್ರಿಂದ ಅದು ಎಷ್ಟು ಅಬ್ಸರ್ವ್ ಆಗಿರುತ್ತೋ ಅಷ್ಟೇ ಕೆಲಸ ಮಾಡುತ್ತೆ. ಸೊ ಅದು ಕೊಡೋದು ಮೇನ್ಲಿ ಎಫೆಕ್ಟ್ ಏನಂದ್ರೆ ಮಸಾಜ್ ಆಗಿರೋದ್ರಿಂದ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಅದ್ರದ್ದು ಎಫೆಕ್ಟ್, ಫೇಶಿಯಲ್ ಅಂತ ಏನ್ ಹೇಳ್ತೀವಲ್ಲ, ಅದು 2-3 ದಿನದ ಕಾಲ ಅದಕ್ಕೆ ಕ್ಷಣಿಕವಾಗಿ ಇದ್ದು ಹೋಗುತ್ತೆ. ಅದ್ರದ್ದೇ ಅದೇ ತರ ಒಂದು ಟ್ರೀಟ್ಮೆಂಟ್ ಇದೆ, ಅಡ್ವಾನ್ಸ್ ಟ್ರೀಟ್ಮೆಂಟ್, ಹೈಡ್ರಾ ಫೇಶಿಯಲ್ ಅಂತ ಒಂದು ಮಾಡ್ತೀವಿ ನಾವು. ಇದರಲ್ಲಿ ಏನಾಗುತ್ತಂತಂದ್ರೆ ಚರ್ಮದಲ್ಲಿ ತೇವಾಂಶ, ಕಾಂತಿ ಮತ್ತೆ ಮೃದುವಾದ ಚರ್ಮವನ್ನು ಪಡೆಯಲು ಇದನ್ನ ಉಪಯೋಗಿಸ್ತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಎನರ್ಜಿ ಬೇಸ್ಡ್ ಅಲ್ವಾ, ಇದು ಎನರ್ಜಿ ಶಕ್ತಿನ ಉಪಯೋಗಿಸ್ಕೊಂಡು ಒಳಗಡೆ ಮುಖದ ಒಳಗಡೆ ಸ್ವಲ್ಪ ಹೈಡ್ರೇಷನ್ ಅನ್ನ ಪಂಪ್ ಮಾಡೋದ್ರಿಂದ ಸ್ವಲ್ಪ ಇದರಲ್ಲಿ ರಿಸಲ್ಟ್ 1-2-3 ತಿಂಗಳ ಕಾಲದ ತನಕ ಉಳಿಯುವಂತ ಚಾನ್ಸಸ್ ಇದೆ. ಇದನ್ನು ಸಾಮಾನ್ಯವಾಗಿ ಯಾವ್ದಾರ ಫಂಕ್ಷನ್ ಅಲ್ಲಿ 15-20 ದಿನ ಮುಂಚೆ ಮಾಡಿಸ್ಕೊಂಡ್ರೆ ಇದರ ರಿಸಲ್ಟ್ ಚೆನ್ನಾಗಿರುತ್ತೆ. ಅಂದ್ರೆ ಲೇಸರ್ ಅಂತಂದ್ರೆ
ಸಾಮಾನ್ಯವಾಗಿ ಸೂಕ್ತ ಸಲಹೆ ಮೇರೆಗೆ ತಗೋಬೇಕಂದ್ರೆ ಈಗ ವೈದ್ಯರೊಂದಿಗೆ ಸಂಭಾಷಣೆ ಮಾಡಿಕೊಂಡು ಮೆಷಿನ್ ಬಗ್ಗೆ ವಿವರ ತಿಳಿಸ್ಬೇಕು. ಈಗ ನಾವು ಅಲ್ಲಿ ಒಂದು ಬೇರೆ ಕಡೆ ಈ ಮಷಿನ್ ತಗೊಂಡಿದ್ವಿ, ಅದೇ ತರ ರಿಸಲ್ಟ್ ಇರಲ್ಲ. ಬೇರೆ ಬೇರೆ ಮೆಷಿನ್ ಬೇರೆ ಬೇರೆ ತರ ರಿಸಲ್ಟ್ ಇರುತ್ತೆ. ಖರ್ಚು, ರೋಗ ವಿಧಾನ ಏನು, ನಾನು ಎಷ್ಟು ದಿನಕ್ಕೊಂದ್ಸರಿ ಬರಬೇಕು. ಈಗ ಪಟ್ಟಂತ ಕೆಲವರು ಏನಂತಾರೆ, ಈಗ ಲೇಸರ್ ಮಾಡಿದ ತಕ್ಷಣ ಹೋಗುತ್ತೆ ಅಂತಾರೆ. ಈಗ ಕಪ್ಪು ಕಲೆಗಳ ಮಚ್ಚಿಗಳಿಗೆ ಕನಿಷ್ಠ ಪಕ್ಷ 4 ಸರಿ ಬರಬೇಕು, ತಿಂಗಳಿಗೊಮ್ಮೆ ಬರಬೇಕು. ಈಗ ಮದುವೆ ಇದೆ ಮುಂದಿನ ತಿಂಗಳಂದ್ರೆ ಇವಾಗ ಲೇಸರ್ ಮಾಡ್ಲಿಕ್ಕಾಗಲ್ಲ, 1 ತಿಂಗಳು ಮುಂಚೆ ಬಂದ್ರು ಮಾಡಕ್ಕಾಗಲ್ಲ. ಅಂದ್ರೆ ಪ್ರತಿ ಸರಿ ಮಾಡ್ತಾ ಮಾಡ್ತಾ ಅದು ರಿಸಲ್ಟ್ ಒಂದಕ್ಕೊಂದು ಸೇರ್ಕೊಂಡು 4-5 ಸರಿ ಆದ್ಮೇಲೆ ರಿಸಲ್ಟ್ ಬರುತ್ತೆ. ಆಮೇಲೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಸಮಯ ಇಡುತ್ತೆ, ಚಿಕಿತ್ಸೆ ಮೊದಲು ಮತ್ತೆ ಆಮೇಲಿಂದ ಭಾವಚಿತ್ರಗಳನ್ನ ತೆಗೆದಿಟ್ಕೋಬೇಕು. ಇಲ್ಲಾಂದ್ರೆ ಅವ್ರು ಮುಂಚೆ ಎಷ್ಟಿದೆ ಅಂತಾನೆ ನೆನಪಿರೋದಿಲ್ಲ, ಏನು ಆರಾಮಾಗಿಲ್ಲ ಅಂತ ಅನಿಸ್ಬೋದು, ಅಥವಾ ಅಲ್ಲಿ ಇದ್ದಿದ್ದೇ ಗೊತ್ತಾಗ್ಲಾರ್ದಂಗ ಆಗ್ಬೋದು ಎಷ್ಟು ಮಚ್ಚಿದಾವಂತೆ, ಯಾಕಂದ್ರೆ ಸುಮಾರು ಮಚ್ಚೆಗಳಿರುತ್ತೆ. ಸೊ ಹಂಗಾಗಿ ಭಾವಚಿತ್ರಗಳನ್ನ ಇಟ್ಕೋಬೇಕು. ಸೊ ಅಂದ್ರೆ ಲೇಸರ್ ಖಂಡಿತವಾಗಿ ಫಲಕಾರಿಯಾಗಿರತಕ್ಕಂಥದ್ದು. ಅದೇ ನಾನು ಹೇಳ್ದಂಗೆ ಸ್ವಲ್ಪ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಆಮೇಲೆ ಚಿಕಿತ್ಸೆ ಪಡ್ಕೋಬೇಕು. ಈಗ ಲೇಸರ್ ಇಂದ ಬೇರೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಮೇಡಮ್? ಸಾಮಾನ್ಯವಾಗಿ ಅಂದ್ರೆ ಎಲ್ಲ ಫಾಲೋ ಮಾಡಿದ್ರೆ ಇನ್ಸ್ಟ್ರಕ್ಷನ್ಸ್ ಆಗಲ್ಲ. ಅದ್ರಲ್ಲೂ ಪ್ರತಿಯೊಂದು ಚಿಕಿತ್ಸೆಯಲ್ಲೂ ಸ್ವಲ್ಪ ಏನೋ ಒಂದು ಇರುತ್ತೆ. 500 ಜನಕ್ಕೆ ಒಬ್ರಿಗೆ ಆತರ ಏನೋ ಒಂದು ಸೈಡ್ ಎಫೆಕ್ಟ್ಸ್ ಆಗ್ಬೋದು. ನಾನು ಹೇಳ್ದಂಗೆ ಪೋಸ್ಟ್ ಇನ್ಫ್ಲಮೇಟರಿ ಹೈಪರ್ ಪಿಗ್ಮೆಂಟೇಷನ್ ಅಂದ್ರೆ ಟ್ರೀಟ್ಮೆಂಟ್ ಆದ್ಮೇಲೆ ಸ್ವಲ್ಪ ಕಪ್ಪುಗಾಗೋದು, ಅದು ಸ್ವಲ್ಪ ಸಾಮಾನ್ಯವಾಗಿ ಕಂಡು ಬರುತ್ತೆ. ಅದನ್ನ ಗುಣಪಡಿಸಬಹುದು. ಅದನ್ನು ಸನ್ಸ್ಕ್ರೀನ್ ಎಲ್ಲ ಕರೆಕ್ಟ್ ಆಗಿ ಹಚ್ಚೋದ್ರಿಂದ ಪ್ರಿವೆಂಟ್ ಮಾಡಬಹುದು ಅದನ್ನ. ಓಕೆ ಮೇಡಮ್, ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ಮುಖದ ಮೇಲಿನ ಕಲೆಗಳ ಬಗ್ಗೆ ಅವುಗಳು ಬರದ ಹಾಗೆ ಇಟ್ಕೋಬೇಕಂದ್ರೆ ಏನು ಸಲಹೆಗಳನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾರೆ? ಬರದ ಹಾಗೆ ಅಂತಂದ್ರೆ ಇದರಲ್ಲಿ ನಾನು ಹೇಳಿರ್ತಕ್ಕಂಥ ಎಲ್ಲದಕ್ಕೂ ಬರದಾಗಿ ನೋಡ್ಕೊಳೋದು ಅಂತಂದ್ರೆ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದು. ಇದು ಯಾವುದೇ ಕಾಯಿಲೆ ಆಗಲಿ ಬಿಸಿಲಿಂದ ಆಗಂತಕ್ಕಂಥದ್ದು, ವಯಸ್ಸಿಂದ ಆಗಂತಕ್ಕಂಥದ್ದನ್ನ ನಾವು ಸನ್ಸ್ಕ್ರೀನ್ ಬಳಕೆಯಿಂದ ನಿಧಾನ ಮಾಡ್ಬೋದು, ಇನ್ನೊಂದು ತಡೆಗಟ್ಟಬಹುದು. ಎರಡನೇದು ಅಂತಂದ್ರೆ ವ್ಯಾಯಾಮ. ಇನ್ನು ಎರಡನೇದು ಅಂದ್ರೆ ನಾನು ಹೇಳ್ದಂಗೆ ಅಕ್ಯಾಂಥೋಸಿಸ್ ಆಗಿರ್ಲಿ, ನರಳಿ ಆಗಿರ್ಲಿ, ಇವಕ್ಕೆ ವ್ಯಾಯಾಮ ಇರದೇ ಇರ್ತಕ್ಕಂಥದ್ದು ಅದೊಂದು ಕಾರಣ ಆಗಿರೋದ್ರಿಂದ ವ್ಯಾಯಾಮ ಮಾಡಬೇಕು. ನಿಮ್ಗೆ ಕೆಲಸದಲ್ಲಿ ನೀವು ಮಾಡೋಕ್ಕಾಗಿಲ್ಲ ಅಂದ್ರೆ ಮಧ್ಯದಲ್ಲಿ ಆವಾಗ ಒಂದು ಅರ್ಧ ತಾಸಿಗಿನ ಆದ್ಮೇಲೆ ಸ್ವಲ್ಪ ಅಡ್ಡಾಡಬೇಕು. ಮತ್ತೆ ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಆ ಥರ ಏನಾದ್ರು ಮಾಡಬೇಕು. ತೂಕ ಕೆಲವರು ನಾನು ಸಣ್ಣ ಇದ್ದೀನಿ, ನಾನು ಯಾಕೆ ವಾಕಿಂಗ್ ಮಾಡಬೇಕು ಅಂತಾರೆ. ಸಣ್ಣ ಇರೋದೇ ಬೇರೆ, ಎಕ್ಸರ್ಸೈಸ್ ಮಾಡೋದೇ ಬೇರೆ. ಸಣ್ಣ ಇರೋರು ತೂಕ ನಾನು ದಪ್ಪ ಇರೋರಷ್ಟೇ ತೂಕ ಇಳಿಸ್ಬೇಕು ಅಂತ, ನಾನು ಆಲ್ರೆಡಿ ಸಣ್ಣ ಇದ್ದೀನಿ, ವಾಕಿಂಗ್ ಮಾಡಿದ್ರೆ ಇನ್ನ ಸಣ್ಣ ಆಗ್ತೀನ. ಇತ್ತೀಚೆಗೆ ಇವನ್ ಮಕ್ಕಳಲ್ಲಿ ಕೂಡ ತುಂಬಾ ಬರುತ್ತೆ. ಇವಾಗ 8ನೇ ಕ್ಲಾಸು 7ನೇ ಕ್ಲಾಸ್ ಇರೋರು 10ನೇ ಕ್ಲಾಸ್ ಇರೋರಿಗೆ ಚರ್ಮ ಕುತ್ತಿಗೆ ಇಷ್ಟು ದಪ್ಪ ಚರ್ಮ ವೆಲ್ವೆಟಿ ಸ್ಕಿನ್ ಅಂತ ಏನ್ ಹೇಳಿದ್ನಲ್ಲ, ಅದು ಕೂಡ ಕಂಡು ಬರುತ್ತೆ. ಅವ್ರಿಗಷ್ಟೇ ನಾವು ಅವರಿಗೆ ತೂಕ ಕಮ್ಮಿ ಮಾಡಿ ಊಟದಲ್ಲಿ ಕಂಟ್ರೋಲ್ ಮಾಡಿ ಅಂತ ಹೇಳಕ್ ಬರಲ್ಲ. ಚಿಕ್ಕ ಮಕ್ಕಳಿಗೆ ಅವರಿಗೆ ಆಯಿಲಿ ಫುಡ್, ಎಣ್ಣೆ ಪದಾರ್ಥಗಳು, ಕರ್ದಿದ್ದನ್ನ ಕಮ್ಮಿ ಮಾಡಿ ಅಂತ ಹೇಳ್ಬಹುದು. ಜೊತೆಗೆ ಆಕ್ಟಿವಿಟಿ ಮಾಡ್ಬೇಕಂದ್ರೆ ಆಟ ಆಡಬೇಕು, ಫಿಸಿಕಲ್ ಆಕ್ಟಿವಿಟಿ, ಭೌತಿಕ ವ್ಯಾಯಾಮಗಳನ್ನು ಮಾಡಬೇಕಾಗುತ್ತೆ, ಆಟಗಳು ಆಡಬೇಕಾಗುತ್ತೆ. ಜೊತೆಗೆ ಎಣ್ಣೆ ತಿಂಡಿಗಳನ್ನ ಮಾತ್ರ ಕಡಿಮೆ ಮಾಡ್ಬೇಕು. ಊಟ ಎಲ್ಲ ಅವ್ರು ಹೊಟ್ಟೆ ತುಂಬಾ ಮಾಡ್ಬೇಕು, ಯಾಕಂದ್ರೆ ಬೆಳೆ ವಯಸ್ಸಿನಲ್ಲಿ ಊಟ ಚೆನ್ನಾಗಿರ್ಬೇಕು ಅವ್ರಿಗೆ. ಆಯಿಲ್ ಫುಡ್ ಕಡಿಮೆ ಮಾಡಬೇಕು. ಒಳ್ಳೇದು ಮೇಡಮ್, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಕರಿಬಂಗು ಮತ್ತಿತರ ಕಪ್ಪು ಕಲೆಗಳ ಬಗ್ಗೆ, ಅಂದರೆ ಮುಖದ ಮೇಲೆ ಆಗ್ತಕ್ಕಂಥ ಕಪ್ಪು ಕಲೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ, ಅವು ಯಾಕೆ ಬರ್ತವೆ, ಅದಕ್ಕೇನು ಕಾರಣ ಮತ್ತು ಪರಿಹಾರ ಏನು ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟರೆ, ತಾವು ಬಂದು ಆಕಾಶವಾಣಿ ಜೊತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್.